ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ಕರ್ತನಾದಿ ಪವಿತ್ರವಾದ ನಾಮಕ್ಕೆ ಮಹಿಮೆ ಉಂಟಾಗಲಿ. 2024 ಇಸುವೆ ಡಿಸೆಂಬರ್ ತಿಂಗಳು 30ನೇ ತಾರೀಕು ಸೋಮವಾರ ಬೆಳಿಗ್ಗೆ ಕರ್ತನ ಪವಿತ್ರವಾದ ಪಾದ ಸಮ್ಮುಖದಲ್ಲಿ ನಾವೆಲ್ಲವരും ಕೂಡಿ ಬಂದು ಕರ್ತನೆ ಸ್ತುತಿಸಿ ಕೊಂಡಾಡುವುದಕ್ಕಾಗಿ ದೇವರು ನಮ್ಮ ಜೀವಮಾನದಲ್ಲಿ ಕೊಟ್ಟ ಒಳ್ಳೆಯ ಅವಕಾಶಕ್ಕಾಗಿ ಸ್ತೋತ್ರ. ನಮ್ಮ ಪ್ರಾರ್ಥನೆ ಮತ್ತು ಉಪವಾಸದ 3ನೇ ದಿನ ಇದು. ಕರ್ತರಿಗೆ ಕರಗಳನ್ನು ಮೇಲೆ ಕೆತ್ತಿ ಕೃತಜ್ಞತಾ ಸ್ತುತಿ ಮಾಡೋಣ. ಆತನ ದಯಕ್ಕಾಗಿ ಸ್ತೋತ್ರ, ಕನ್ನಿಗರಕ್ಕಾಗಿ ಸ್ತೋತ್ರ, ಪ್ರೀತಿಗಾಗಿ ಸ್ತೋತ್ರ, ಆತನು ಮಾಡಿದ ಉಪಕಾರಗಳಕ್ಕೆಲ್ಲ ಸ್ತೋತ್ರ. ಆಮೇನ್. ಹೋದ ರಾತ್ರಿಯಲ್ಲಿಯೂ ಹಗಲಲ್ಲಿಯೂ ಸಮಾಧಾನಕರವಾದ ನಿದ್ರೆ ಕೊಟ್ಟದಕ್ಕಾಗಿ ಸ್ತೋತ್ರ. ಈ ದಿನವೆಲ್ಲ ಕರ್ತರು ಅದ್ಭುತಕರವಾಗಿ ನಮ್ಮನ್ನು ನಡೆಸುವುದಕ್ಕಾಗಿ ಸ್ತೋತ್ರ 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 ಸ್ತೋತ್ರ. ಹಲ್ಲೇಲೂಯಾ. ಆಮೇನ್. ಕರ್ತನನ್ನು ಆತನ ಕೃಪೆಯನ್ನು ನೆನೆಸಿ ಆತನೇ ನಾವು ತನುಮನದಿಂದ ಕೊಂಡಾಡೋಣ. ಆಮೇನ್. ನಮಗೆ ಬೇಕಾಗಿರುವ ಎಲ್ಲವನ್ನು ಕೊಟ್ಟು ಆಮೇನ್ ನಮಗೆ ಸಹಾಯ ಮಾಡಿರುವ ಕರ್ತನಿಗೆ ಸ್ತೋತ್ರವನ್ನು ಸಲ್ಲಿಸುವ. 139ನೇ ಕೀರ್ತನದಲ್ಲಿ ಈ ಪ್ರಕಾರವಾಗಿ ಬರೆದರೆ, ನನ್ನ ಅಂತರಿಂದ್ರಿಯಗಳನ್ನು ಉಂಟು ಮಾಡಿದವನು, ತಾಯಿಯ ಗರ್ಭದಲ್ಲಿ ನನ್ನನ್ನು ರೂಪಿಸಿದವನು ನೀನಲ್ಲವೋ. ನೀನು ನನ್ನನ್ನು ಅದ್ಭುತವಾಗಿಯೂ ವಿಚಿತ್ರವಾಗಿಯೂ ರಚಿಸುವುದರಿಂದ ನಿನ್ನನ್ನು ಕೊಂಡಾಡುತ್ತೇನೆ. ನಿನ್ನ ಕೃತ್ಯಗಳು ಆಶ್ಚರ್ಯವಾಗಿದೆ ಎಂಬುದು ನನ್ನ ಹೃದಯವು ಚೆನ್ನಾಗಿ ಗ್ರಹಿಸಿಕೊಂಡಿದೆ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಹೆಚ್ಚಾಗಿ ಪ್ರೀತಿ ಮಾಡುವ ನಮ್ಮ ತಂದೆಯಾಗಿರುವ ದೇವರೇ, ಕರ್ತನೆ, ಆಶೀರ್ವದಿಸಲ್ಪಟ್ಟಿರುವ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನ ಪವಿತ್ರವಾದ ಪಾದ ಸಮೂಹದಲ್ಲಿ ನಾವೆಲ್ಲವരും ಕೂಡಿ ಬರುವಂತೆ ದೇವರು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಈ ಪ್ರಾರ್ಥನೆಯಲ್ಲಿ ನಮ್ಮೊಡನೆ ಸೇರಿ ಪ್ರಾರ್ಥನೆ ಮಾಡುವ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಹೋದ ವರ್ಷವೆಲ್ಲ ನಮ್ಮನ್ನು ಕಾಯ್ದು ಕಾಪಾಡಿ ಈ ಕೊನೆಯ ದಿನಗಳಿಗೆ ಕರ್ಕೊಂಡು ಬಂದಿದ್ದಕ್ಕಾಗಿ ಸ್ತೋತ್ರ. ಹೊಸ ವರ್ಷಕ್ಕೆ ಕಾಲ ಹಾಕುವುದಕ್ಕೆ ಮುಂಚಿತವಾಗಿ ಎಲ್ಲ ರೀತಿಯಲ್ಲಿ ಇರುವ ಬಿಡುಗಡೆಗಳು ಈ ಒಂದು ವರ್ಷ ಕಾಲ ಪ್ರಾರ್ಥನೆ ಮಾಡಿ ಬಿಡುಗಡೆ ಸಿಕ್ಕಾದಿರುವ ವಿಷಯಗಳಲ್ಲಿ ಎಲ್ಲ ಇವತ್ತು ನಾಳೆಯುವಾಗಿ ಅದ್ಭುತಕರವಾದ ಬದಲಾವಣೆಗಳು ಬಿಡುಗಡೆಗಳು ಉಂಟಾಗಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಕಾಲಗಳಾಗಿ ಬೆಡ್ಡಲ್ಲಿ ಮಲಗಿರುವ ವ್ಯಕ್ತಿಗಳು ಯೇಸುವಿನ ನಾಮದಲ್ಲಿ ಎದ್ದೋಳುವಂತೆ ಪ್ರಾರ್ಥಿಸುತ್ತೇನೆ. ಯೇಸುವಿನ ನಾಮದಲ್ಲಿ ಇದು ನಡೆಯಕ್ಕಾಗದಂಥ ರೋಗಗಳು, ರೋಗ ಶಕ್ತಿಗಳು ಎಲ್ಲ ಶರೀರಗಳನ್ನು ಬಿಟ್ಟು ದೂರ ಹೋಗುವಂತೆ ಪ್ರಾರ್ಥನೆ ಮಾಡ್ತೇನೆ. ಅಪ್ಪ ಸ್ತೋತ್ರ. ನಿಮ್ಮ ಶಕ್ತಿಯು ವ್ಯಕ್ತಿಗಳ ಮೇಲೆ ಇಳಿಯಲಿ. ತಲೆಯಿಂದ ಕಾಲುವರೆಗೂ ಯೇಸುವಿನ ನಾಮದಲ್ಲಿ ನರಗಳಿಗೂ ಬಿಡುಗಡೆ ಉಂಟಾಗಲಿ, ಬಲ ಉಂಟಾಗಲಿ. ಎಲ್ಲ ದುಷ್ಟನ ಕ್ರಿಯೆಗಳು ಯೇಸುವಿನ ನಾಮದಲ್ಲಿ ಲಯವಾಗಲಿ. ಎಂಬುದಾಗಿ ಪ್ರಾರ್ಥನೆ ಮಾಡ್ತೇನೆ. ಸ್ವಾಮಿ ಕರ್ತನೇ, ನಿಮ್ಮ ಕೃಪೆಗಾಗಿ ಸ್ತೋತ್ರ. ಕರ್ತನ ಸೇವೆ ಮಾಡುವ ಸೇವಕರನ್ನು ಬಲಪಡಿಸಿ ಆಶೀರ್ವಾದ ಮಾಡು. ದೇವರೇ ಸ್ತೋತ್ರ. ನಿಮ್ಮ ನಾಮವು ಮಹಿಮೆ ಪಡಲಿ. ಎಲ್ಲ ಜನರಿಗೂ ಒಂದು ಬಿಡುಗಡೆಯ ದಿನಗಳಾಗಲಿ. ಇದು ಕೆಲಸದಲ್ಲಿ, ಬಿಸಿನೆಸ್ಸಲ್ಲಿ, ಕುಟುಂಬ ಜೀವನದಲ್ಲಿ, ಮಕ್ಕಳ ಕಾರ್ಯಗಳಲ್ಲಿ, ಮದುವೆಯಲ್ಲಿ, ಎಲ್ಲ ವಿಷಯಗಳಲ್ಲಿಯೂ ಬಿಸಿನೆಸ್ಸಲ್ಲಿ ಎಲ್ಲ ಬಿಡುಗಡೆಗಳು ಯೇಸುವಿನ ನಾಮದಲ್ಲಿ ನಡೆಯಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆಗಳು ಕೇಳಿದ್ದಕ್ಕಾಗಿ ಸ್ತೋತ್ರ. ಕರ್ತನೇ, ನಿಮ್ಮ ಕೃಪೆಯು ಹೆಚ್ಚಿಕೆಯಾಗಲಿ. ದೊಡ್ಡ ಉಜ್ಜೀವನದ ಶಕ್ತಿಯನ್ನು ಕಳಿಸುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ, ನಾಳೆ ರಾತ್ರಿ ನಡೆಯುವ ಮೀಟಿಂಗ್ಗಳಿಗಾಗಿ ಒಂದು ಮಾತ್ರ ಪ್ರಾರ್ಥನೆ ಮಾಡೋಣ. ಕರ್ತನೆ, ಇವತ್ತು ರಾತ್ರಿಯೂ ನಾಳೆ ರಾತ್ರಿ ನಡೆಯುವ ಮೀಟಿಂಗ್ಗಳನ್ನು ಬಹಳವಾಗಿ ಆಶೀರ್ವಾದ ಮಾಡು. ದೇವರ ಕೃಪೆಯು ತುಂಬಿ ತುಳುಕಿ ಒಳಗುವಂತೆ ಪ್ರಾರ್ಥಿಸುತ್ತೇನೆ. ಮಹಿಮ ನೋಡುವ ದಿನಗಳಾಗಿ ಮಾರ್ಪಡಲಿ ಯೇಸುವಿನ ನಾಮದಲ್ಲಿ ತಂದೆ. ಪ್ರಿಯರೇ, ಇವತ್ತು ರಾತ್ರಿ
7 ಗಂಟೆಗೆ ನಮ್ಮ ಪ್ರಾರ್ಥನೆಗಳು ಪ್ರಾರಂಭವಾಗುತ್ತದೆ. ನಾಳೆ 7:15 ಮೀಟಿಂಗ್ಗಳು ಪ್ರಾರಂಭ ಆಗುತ್ತದೆ. ನೀವು ಕಾಂಟ್ಯಾಕ್ಟ್ ಮಾಡಬೇಕು. ನಮಗೊಂದು ಚೈನ್ ಪ್ರೇಯರ್ ಇದೆ. ಆ ಪ್ರೇಯರ್ಗೆ ಆಮೇಲೆ ಕಾಂಟ್ಯಾಕ್ಟ್ ಮಾಡಿ ಅದಕ್ಕೆ ಟೈಮ್ ಕೊಡಬೇಕು. ಆಮೇಲೆ ದೇವರು ನಿಮ್ಮನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ನಾಳೆ ನ್ಯೂ ಇಯರ್ ಸರ್ವೀಸು 7:30 ಇಂಡಿಯನ್ ಟೈಮ್ 7:30ಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಇವತ್ತಿನ ಚಿಂತಕ್ಕಾಗಿ ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧಿಕಾರ 18ನೇ ವಾಕ್ಯ. ಆಮೇಲೆ ಮದ್ಯಪಾನ ಮಾಡಿ ಮತ್ತರಾಗಬೇಡ್ರಿ, ಅದರಿಂದ ಪಟ್ಟಿಂಗತನವು ಹುಟ್ಟುತ್ತದೆ. ಆದರೆ ಪವಿತ್ರಾತ್ಮ ಭರಿತರಾಗಿ ಇಟ್ಟು ಕೀರ್ತನೆಗಳಿಂದಲೂ. ಪ್ರಿಯರೇ, ಇಲ್ಲಿ ಬರೆದಿರುವುದು ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಡಬೇಕು. ಆಮೇನ್ ಪರಿಶುದ್ಧಾತ್ಮ ಭರಿತರಾಗಬೇಕು ಎಂಬುದಾಗಿ ಬರೆದಿದ್ದಾರೆ. ಈ ವರ್ಷವು ನಮ್ಮನ್ನು ಬಿಟ್ಟು ಹೋಗ್ತಾ ಇದೆ. 2 ದಿನ ನಮ್ಮ ಮುಂದೆ ಉಂಟು, ಇವತ್ತು ನಾಳೆ. ದೇವರು ಆಮೇನ್ ನಮ್ಮ ಸಂಗಡ ಇದ್ದಾರೆ. ಈ 2 ದಿನಗಳು ನಾವು ವ್ಯರ್ಥವಾಗಿ ಯಾವುದು ಒಂದು ವಿಷಯಕ್ಕಾಗಿ ನಮ್ಮ ಸಮಯಗಳು ಖರ್ಚು ಮಾಡಬಾರದು. ಆಮೇನ್ ಕೆಟ್ಟ ಮಾತುಗಳಾಡಕ್ಕಾಗಲಿ, ಬೇಕಾದಿಲ್ಲದಿರುವ ಆಮೇನ್ ಮಾತುಗಳು, ಕುಚ್ಚೋತಿ ಮಾತು ಆಡಕ್ಕಾಗಲಿ, ಆಮೇನ್ ಬೇರೆ ಯಾವುದು ಯೋಜನೆ ಮಾಡೋಕ್ಕಾಗಲಿ ಹೋಗಬಾರದು. ಇವತ್ತು ನಾಳೆಯೂ ಪೂರ್ತಿ ಎಲ್ಲ ಸಮಯವೂ ಪರಿಶುದ್ಧಾತ್ಮನ ಜೊತೆಯಲ್ಲಿ ನಾವು ಇರಬೇಕು. ಪರಿಶುದ್ಧಾತ್ಮನನ್ನು ಧ್ಯಾನ ಮಾಡಬೇಕು. ಬೆಳಗ್ಗೆಯಿಂದ ನಾವು ಹಾಡುಗಳನ್ನು ಹಾಡಬೇಕು, ಕೃತಜ್ಞತಾಸ್ತುತಿಗಳು ಮಾಡಬೇಕು, ಸ್ತೋತ್ರದಲ್ಲಿ ನಾವು ಜಾಗರಣ ಮಾಡಬೇಕು. ಈ ರೀತಿಯಲ್ಲಿ ನಾವು ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟವರಾಗಿ, ಆಮೇಲೆ ಪರಿಶುದ್ಧಾತ್ಮ ಭರಿತರಾಗಿ ಮಾರಲ್ಪಟ್ಟು, ಇವತ್ತು ನಾಳೆ ಇರುವ ನಮ್ಮ ಎಲ್ಲ ಯೋಜನೆಗಳು ಪರಿಶುದ್ಧಾತ್ಮನೆ ಕುರಿತಾಗಿ ಮಾತ್ರವಾಗಿರಲಿ. ಆ ಕಡೆ ಈ ಕಡೆ ನಾವು ಬೇರೆ ಯಾವುದಕ್ಕೂ ಒಂದು ಅವಕಾಶ ಕೊಡಬಾರದು. ಹೌದು ಪ್ರಿಯರೇ, ಎಲ್ಲ ಸಮಯವೂ ಪರಿಶುದ್ಧಾತ್ಮನನ್ನು ಅಪೇಕ್ಷಿಸಿಕೊಂಡು ಆಮೇಲೆ ಆತ್ಮನಲ್ಲಿ ನಾವು ತುಂಬಲ್ಪಟ್ಟವರಾಗಿ ಹೊಸ ವರ್ಷಕ್ಕೆ ನಾವು ಕಾಲ ಹಾಕಬೇಕು. ಪರಿಶುದ್ಧಾತ್ಮನು ನಮ್ಮನ್ನು ನಿಯಂತ್ರಿಸುವುದಕ್ಕಾಗಿ, ನಡೆಸುವುದಕ್ಕಾಗಿ, ಲೀಡ್ ಮಾಡುವುದಕ್ಕಾಗಿ ಇವಾಗಲೇ ನಾವು ಪರಿಶುದ್ಧಾತ್ಮನನ್ನು ಆಮಂತ್ರಣ ಮಾಡಿ ಆಮೇಲೆ ಕರ್ತನನ್ನು, ಆತ್ಮನನ್ನು, ಆಮೇಲೆ ಆತ್ಮನನ್ನು ನಮ್ಮನ್ನು ನಡೆಸುವಂತೆ ನಾವು ನಮ್ಮ ಶರೀರ, ಪ್ರಾಣ, ಆತ್ಮವನ್ನು ಪರಿಶುದ್ಧಾತ್ಮನ ಚಿತ್ತಕ್ಕಾಗಿ ಕಂಪ್ಲೀಟ್ ಆಗಿ ಒಪ್ಪಿಸಿಕೊಳ್ಳೋಣ. ನೋಡಿ, ಮಧ್ಯದಲ್ಲಿ ಇರುವ ತಡೆಗಳು ನೀವು ಆಮೇಲೆ ಅರಿತು ಅವುಗಳು ಅವಾಯ್ಡ್ ಮಾಡಬೇಕು. ಸೈತಾನು ಸುಮ್ಮನೆ ಇರುವನಲ್ಲ. ಅವನು ನಿಮ್ಮ ಆತ್ಮ ಸಂತೋಷವು ಬೆಳವು ಕೆಡಿಸುವುದಕ್ಕಾಗಿ ನೋಡ್ತಾರೆ. ಹೊಸ ವರ್ಷದಲ್ಲಿ ನೀವು ಪರಿಶುದ್ಧಾತ್ಮನಲ್ಲಿ ತುಂಬಲ್ಪಟ್ಟವರಾಗಿ ಪ್ರವೇಶಿಸಿ ಜಯಕರವಾಗಿ ಜಯದಿಂದ ಕ್ರಿಸ್ತನೊಂದಿಗೆ ಜೀವನ ಮಾಡಬಾರದಂತ ಅವನ ಪ್ಲಾನ್ ಉಂಟು. ಆ ಪ್ಲಾನ್ಗಳ ಅರಿತು ನೀವು ಏನು ಮಾಡಬೇಕು? ಆಮೇಲೆ ಬರುವ ವರ್ಷ ದೇವರು ಆಮೇಲೆ ನಮಗೆ ಕೊಡುವರಾಗಿದ್ದರೆ ನಾವು ಪರಿಶುದ್ಧಾತ್ಮನೆ ತುಂಬಲ್ಪಟ್ಟು ಹೊಸ ವರ್ಷಕ್ಕೆ ಆಮೇಲೆ ಕಾಲ ಹಾಕುವಂತೆ ದೇವರು ನಮ್ಮನ್ನು ಬಲಪಡಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ನಮ್ಮ ಯೋಜನೆಗಳು, ಕ್ರಿಯೆಗಳು, ನಮ್ಮ ಎಲ್ಲ ಆಟಿಟ್ಯೂಡ್ಗಳು ನಿಮ್ಮ ಕಡೆ ಸಮರ್ಪಿಸುತ್ತೇನೆ. ನಮ್ಮನ್ನು ಪರಿಶುದ್ಧಾತ್ಮನಿಗೆ ತುಂಬಿಸು, ಆತ್ಮನ ನಮ್ಮನ್ನು ನಡೆಸು. ಹೊಸ ವರ್ಷಕ್ಕೆ
2025ಕ್ಕೆ ನಾವು ಕಾಲ ಹಾಕುವಾಗ ಆಮೇನ್ ನಮ್ಮ ಆಮೇನ್ ನಮ್ಮ ಸರ್ವ ಆಮೇನ್ ನಡತೆಯು ಪರಿಶುದ್ಧ ಆತ್ಮೆ ತುಂಬಲ್ಪಟ್ಟ ದಾಗಲಿ ಎಂಬುದಾಗಿ ಪ್ರಾರ್ಥಿಸುತ್ತೇನೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮತ್ತು ನಾಮದಲ್ಲಿ ತಂದೆ. ಪ್ರಿಯರೇ, ನೀವು ಈ ದೇವರ ಸಂದೇಶಗಳು ಕೇಳುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇನೆ. ಶೇರ್ ಮಾಡುವುದಕ್ಕಾಗಿ ನಿಮಗೆ ಕೃತಜ್ಞತೆಗಳು. ಅದೇ ಪ್ರಕಾರ ಟ್ರಾನ್ಸ್ಲೇಟ್ ಮಾಡುವುದಕ್ಕಾಗಿಯೂ ಪ್ರಾರ್ಥಿಸುತ್ತೇನೆ. ದೇವರು ನಮ್ಮ ಎಲ್ಲವರನ್ನು ಬಹಳವಾಗಿ ಆಶೀರ್ವಾದ ಮಾಡಲಿ. ನಾವು ಹೆಚ್ಚಿಗೆ ಆಗುತ್ತದೆ, ಬೆಳೆಯುತ್ತದೆ, ಆಶೀರ್ವಾದವಾಗುತ್ತದೆ. ಮೇ ಗಾಡ್ ಬ್ಲೆಸ್ ಯು.